ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿಮ್ಮ ಒಂದು ಸಾಧನೆಗೆ ನೀವು ಯುಕ್ತ ಮುಕ್ತ ಸಕ್ತ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ಅಂತ ದೀಕ್ಷೆಯನ್ನು ಕೊಟ್ಟಂತಹ ಸ್ವಾಮಿ ವಿವೇಕಾನಂದರು ಆತ್ಮೋತ್ಥಾನ ಪಥದರ್ಶಕರು. ಅತ್ಯಂತ ಕುತ್ಸಿತನಾದ ವ್ಯಕ್ತಿಯ ಜೀವನದಲ್ಲಿ ಪವಾಡ ಸದೃಶವಾದಂಥ ಪರಿವರ್ತನೆ ಅಂತ ತರಬಲ್ಲ ಒಂದು ಮಂತ್ರಶಕ್ತಿ ಇರುವುದು ವಿವೇಕಾನಂದರ ವಿದ್ಯುತ್ವಾಣಿಯಾದಂಥ ವಿವೇಕವಾಣಿಯಲ್ಲಿ. ಅದಕ್ಕೋಸ್ಕರವಾಗಿ ಅಂಥ ವಿವೇಕವಾಣಿಯನ್ನು ತಮ್ಮ ಆತ್ಮಕ್ಕೆ ಸಮರ್ಪಣೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಗುರಿಯ ಹೇಳಿಕೆಗೆ ಪೂರಕವಾದಂಥ ಕಾಯಕ ಮಾಡೋದಕ್ಕೆ ಪೂರಕವಾದಂತೆ ನಮ್ಮ ಜಾಗೃತಿ ಭಾರತದ ಎಲ್ಲ ಸನ್ಮಿತ್ರರು ಸುಮಾರು 10 ವರ್ಷಗಳಿಂದಲೂ ಸಹ ಈ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕು. ಅವರು ಸ್ವಾಮಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಸ್ವಾಮಿ ವಿವೇಕಾನಂದರ ಲೋಗೋ ಮತ್ತು ಅವರ ಹೆಸರಿಟ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರವರು ಕೇವಲ ಬದುಕಿದ್ದೆ 39 ವರ್ಷ 5 ತಿಂಗಳು 23 ದಿನ ಮಾತ್ರ. ಆದರೆ ಈ ಸೂರ್ಯ ಚಂದ್ರ ಇರೋವರೆಗೂ ಸ್ವಾಮಿ ವಿವೇಕಾನಂದ ಜಯಂತಿ ಈ ಥರ ಮಾಡ್ತಾನೆ ಇರ್ತೀವಿ. ನಮ್ಮ ಹುಡುಗರು ಯಾವ ರೀತಿ ಮಾಡ್ತಾರೋ ಕಾಯಕ ಅಂದ್ಕೊಂಡಿದ್ದೀವಿ ಅಂದ್ರಲ್ಲ ಅವರು, ಅದೇ ರೀತಿಯಾಗಿ ಅವರು ಮಾಡಿದ್ದು ಮೊದಲು ತ್ಯಾಗ ಮತ್ತು ಸೇವೆ 2 ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರಾಷ್ಟ್ರೀಯ ಆದರ್ಶ, ನಿಮ್ಮ ಆದರ್ಶ, ಮನುಕುಲದ ಆದರ್ಶ ಆಗಿ ಇಟ್ಕೊಳ್ಳಿ. ಉಳಿದಿದ್ದೆಲ್ಲ ತನ್ನಷ್ಟಕ್ಕೆ ತಾನೇ ಯುಕ್ತವಾಗಿ ಅದು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ತ್ಯಾಗ ಮತ್ತು ಸೇವೆಯನ್ನು ಮೈಗೂಡಿಸಿಕೊಂಡಂಥ ಜಾಗೃತಿ ಭಾರತದ ಎಲ್ಲ ಸದಸ್ಯರುಗಳು, ಸಂಸ್ಥಾಪನಾ ಅಧ್ಯಕ್ಷರಾದಂಥ ಗಣೇಶ್ ಹಾಗೂ ಎಲ್ಲ ಸದಸ್ಯರುಗಳೆಲ್ಲ ಸೇರಿ ಏನಾದರೂ ಸಮಾಜಕ್ಕೊಂದು ಯುಕ್ತ ಶಕ್ತವಾದ ಕಾಯಕ ಮಾಡಬೇಕಂತ ಪ್ರಯತ್ನ ಪಟ್ಟು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಜನ್ಮ ಎತ್ತದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ನಿರ್ಗಮಿಸುವುದಕ್ಕೆ ಮೊದಲು, ಈ ಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗುವುದಕ್ಕೆ ಮೊದಲು ಮನುಕುಲದ ಇದಕ್ಕೋಸ್ಕರ ಯಾವುದಾದ್ರೂ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ನಮ್ಮ ಜೀವನ ಅಮರ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಪರಿಶೀಲನೆ ಮಾಡಿಕೊಂಡು ಆ ಗಡಿಯಲ್ಲಿ ನಮಗೋಸ್ಕರವಾಗಿ ಶೂನ್ಯ ಒಂದು ತಂಡಿಯಲ್ಲಿ ನಮ್ಮ ಸೇವೆಗೋಸ್ಕರವಾಗಿ ಗಡಿಯಲ್ಲಿ ದೇವರುಗಳ ರೀತಿಯಲ್ಲಿ ವರ್ತಿಸಿ ನಮ್ಮನ್ನು ಕಾಯುವಂಥ ಆ ಗಡಿ ಭದ್ರತೆಯನ್ನು ಕಾಯುವಂಥ, ನಮ್ಮೆಲ್ಲರೂ ಕಾಯುತ್ತಿರುವಂಥ, ಕಣ್ಣಿಗೆ ಕಾಣುವಂಥ ದೇವರುಗಳಾದಂಥ ಸೈನಿಕರಿಗೆ, ಅಮರರಾದ ಸೈನಿಕರಿಗೆ ಅಮರ್ ಜವಾನ್ ವೇದಿಕೆಯನ್ನು ಆನೇಕಲ್ನಲ್ಲಿ ಸೃಷ್ಟಿ ಮಾಡಿ ಆನೇಕಲ್ನಲ್ಲಿ ಒಂದು ಐತಿಹಾಸಿಕ ಸ್ಥಳವನ್ನು ಅವರು ಸಂಸ್ಥಾಪಿಸಿರುವಂಥ ರೀತಿಯಲ್ಲಿ ಆ ಸದಸ್ಯರು, ಜಾಗೃತಿ ಭಾರತದ ಸದಸ್ಯರು ಹೇಳಿದ್ದಾರೆ, ಎಲ್ಲರೂ ಸಹ ಅವರ ಜೀವನ ಪಾವನವಾಗಿದೆ. ಅವರು ಭೂಮಿ ಮೇಲೆ ಒಂದು ಹೆಜ್ಜೆ ಗುರುತನ್ನು ಈಗಾಗಲೇ ಬಿಟ್ಟಿದ್ದಾರೆ ಅಂತ ಹೇಳುತ್ತಾ ಅವರ ವತಿಯಿಂದಲೇ 10ನೇ ವರ್ಷದ ದಶಮಾನೋತ್ಸವ ಆ ಜಾಗೃತಿ ಭಾರತ ಸಂಸ್ಥಾಪನೆ ಆದಂಥ ದಿನ ಆ ಕಾರ್ಯಕ್ರಮ ಜೊತೆಗೆ ಭಾಳ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಅಂದದ ಚಂದದ ಗಂಧದ ಕಸ್ತೂರಿ ಕನ್ನಡದ ಆನೇಕಲ್ ಘಟಕದ ವತಿಯಿಂದ ಜೊತೆಗೂಡಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮ್ಮ ಕನ್ನಡವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿ ಏನೇನು ಕಾಯಕಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಕನ್ನಡದ ಕಂಪನಿ ಪೆಂಪಿಸಿ ಪಸರಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಂಥ ವ್ರತ ಈಗ ನಮ್ಮ ಚಾಕುಚಕ್ಯತೆಯಿಂದ ಮತ್ತು ಕ್ರಿಯಾಶೀಲವಾದಂಥ ಅಧ್ಯಕ್ಷರಾಗಿರುವ 24 ಗಂಟೆಗಳ ಕಾಲ ಅವರು ಕನ್ನಡ ಸಾಹಿತ್ಯದಲ್ಲಿ ನಾಳೆಯನ್ನು ಕಾರ್ಯಕ್ರಮ ಮಾಡಬೇಕು, ದಿನದ ಕಾರ್ಯಕ್ರಮ, ವಾರದ್ದೇನು, ತಿಂಗಳದ್ದೇನು, ವರ್ಷದ್ದೇನು ಅಂತ ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಕಾಯಕ ಮಾಡ್ತಾ ಇರುವಂಥ ಅಚ್ಚುಮೆಚ್ಚಿನ ಅಧ್ಯಕ್ಷರು ಅನ್ಸ್ಕೊಂಡಿರುವಂಥ, ಕನ್ನಡಕ್ಕೊಬ್ಬರೇ ಕ್ರಿಯಾಶೀಲ ಅಧ್ಯಕ್ಷರು ಅನ್ಸ್ಕೊಂಡಿರುವಂಥ ಆದೂರು ಪ್ರಕಾಶ್ರವರು ಒಂದು ತಮ್ಮ ಮನದಲ್ಲಿರುವಂತಹ ಆಸೆ ಈಡೇರಿಸಬೇಕು ನಾನು ಅಂತೇಳಿ ಖಂಡಿತ ತಮ್ಮ ಗಮನ ಕೊಡ್ತೀನಿ. ಸ್ವಾಮಿ ವಿವೇಕಾನಂದ ಜಯಂತಿ ನಮ್ಮ ಮನೆಯಲ್ಲಿ ಕಳೆದ ವರ್ಷ ಆದಂಥ ಸಂದರ್ಭದಲ್ಲಿ ಅವರು JMR ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಭಾಷಣ ಮಾಡಿದ್ದು ಈಗ ಅವ್ರು ಹೇಳೋವರೆಗೂ ನನಗೆ ಜ್ಞಾಪಕ ಇಲ್ಲ. ಆದರೆ ಅಂಥ ವಿಚಾರನ ಅವರು ಗಮನದಲ್ಲಿ ಇಟ್ಕೊಂಡು, ಗುರುಗಳೇ ನಾನು ಕಳೆದ ಒಂದು ತಿಂಗಳಲ್ಲಿ ಬಂದು ನಾವು 2 ಪ್ರಶಸ್ತಿ ಕೊಡಬೇಕಲ್ಲ ಗುರುಗಳೇ, ಯಾರ್ಯಾರಿಗೆ ಕೊಡೋಣ ಅಂದರು. ಅದು ನಿಮ್ಮ ಸಮಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಿತಿಯ ಸದಸ್ಯರುಗಳೆಲ್ಲರ ತೀರ್ಮಾನ ಅಂತ ತಿಳ್ಕೊತೀರೋ, ಅದಕ್ಕೆ ನಾನು ಒಪ್ಪಿಗೆ ಕೊಡಲಿಕ್ಕೆ ಸಿದ್ಧ ಅಂತ ಹೇಳಿದಾಗ ನನಗೆ ಸದ್ದು ಗದ್ದಲವಿಲ್ಲದ ಕನ್ನಡ ಕಾಯಕ ಮಾಡೋರು ಮತ್ತು ಮನೆ ಬಳಗಾರವರು ರಾಜ್ಯದ ಅಧ್ಯಕ್ಷರಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕಾರ್ಯದರ್ಶಿಯಾಗಿ ಕ್ರಿಯಾಶೀಲ ಕಾಯಕ ಮಾಡಿ ಇವಾಗಲೂ ಸಹ ಅವರು ಕರ್ನಾಟಕ ವಿಕಾಸ ರಂಗ ಅಂತ ಕನ್ನಡದ ಹೆಸರಿನಲ್ಲಿ ಮಾಡಿಕೊಂಡು 10 ಹಲವಾರು ನಾನು ಆಗಲೇ ಒಬ್ಬರಿಗೆ ಹೇಳ್ತಾ ಇದ್ದೆ, ನಿತ್ಯ ವಿನೂತನ ಚಿರಂತನ ಸನಾತನವಾಗಿ ಕನ್ನಡದ ಕಾಯಕವನ್ನು ಪ್ರತಿನಿತ್ಯ ಮಾಡ್ತಾ ಇರುವಂಥ ನಮ್ಮ ಚನ್ನೇಗೌಡರು ಇವರು ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ನೌಕರರಾಗಿದ್ದಾಗಲೂ ಸಹ ಅಲ್ಲಿಯೇ ಅವರು ಕನ್ನಡದ ಕಾಯಕವಾದ ಕಂಪನಿ ಇಪ್ಪಿಸಿ ಈಗಲೂ ಸಹ ಕಾಯಕ ಮಾಡ್ತಾ ಇದ್ದಾರೆ.
ಆ ಜೊತೆಯಲ್ಲಿ ನಮ್ಮ ಹುಸೇನ್ರವರು ಕಾರ್ಯದರ್ಶಿಗಳು ಜೊತೆಯಲ್ಲೇ ಇದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿಗಳು ಸ್ವಾಮೀಜಿ ದ್ವಯರಿಗೂ ಎಲ್ಲರಿಗೂ ಒಂದೇ ಒಂದು ವಿಚಾರಧಾರ ತಮ್ಮ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎರಡೂ ಸಂಘಟನೆಗಳು ಸೇರೋದ್ರಿಂದ ಸಮಯ ಕಡಿಮೆ ಇದೆ. ಪ್ರತಿ ಕಾರ್ಯಕ್ರಮದಲ್ಲೇ ಕೊನೆ ಪಕ್ಷ ಒಂದು 20 ನಿಮಿಷ ಕೊಡ್ತಾ ಇದ್ರಿ. ಈಗಾಗಲೇ ನನಗೆ 2-3 ನಿಮಿಷ ಅಂತ ಹೇಳಿರೋದನ್ನು ಒಂದೇ ಒಂದು ವಿಚಾರ ಹೇಳಲಿಕ್ಕೆ ನಾನು ಸಂಸ್ಥಾಪಕ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇಲ್ಲ ದೈಹಿಕವಾಗಿ, ಆದರೆ ಅವರ ವಿಚಾರಧಾರೆ ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಮೈಗೂಡಿಸ್ಕೊಂಡು ನಮ್ಮ ರಕ್ತದ ಕಣಗಳಲ್ಲಿ ಮಾತಾಡ್ತದೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ನಮ್ಮ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ ಕುವೆಂಪುರವರವರ ಬಗ್ಗೆ ಒಂದು ವಾಕ್ಯ ಹೇಳಿದ್ದಾರೆ. ಏನು ವಿಚಾರ ಹೇಳಿದ್ರು ಅವರಂದರೆ, ನೀನು ಭಾರತವನ್ನು ಅರಿಯಬೇಕಾದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ತಿಳಿ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಲ್ಲಿ ಯಾವುದೂ ನಕಾರಾತ್ಮಕವಾದ ವಿಚಾರವಿಲ್ಲ, ಎಲ್ಲವೂ ರಚನಾತ್ಮಕವಾದಂಥ ವಿಚಾರವೇ ಇರುವುದು. ಪ್ರಪಂಚದಲ್ಲಿ ಎಲ್ಲರೂ ನಿನ್ನನ್ನು ಬಿಟ್ಟಾಗ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಓದು, ಅದೆಲ್ಲವೂ ನಿನಗೆ ನೀಡುವಂಥ ಶಕ್ತಿ ಅದಕ್ಕಿದೆ ಅನ್ನೋ ಒಂದು ವಿಚಾರಧಾರೆಯನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ಕುವೆಂಪುರವರು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಒಂದು ಅಮೃತದ ಮಡು, ಅದರಲ್ಲಿ ಮಿಂದವರು ಪುನೀತರಾಗ್ತಾರೆ. ಅದು ಒಂದಿನ ಕನಿ, ಅದನ್ನು ಒಕ್ಕಿದವರು ಅವರ ಮೈ ಹೊನ್ನಾಗುತ್ತದೆ. ಅದಕ್ಕೋಸ್ಕರ ಬಂಧುಗಳೇ, ತಾವೆಲ್ಲರೂ ಸಹ ಸ್ವಾಮಿ ವಿವೇಕಾನಂದ ವಿವೇಕವಾಣಿಯನ್ನು ಪ್ರತಿನಿತ್ಯ ಒಂದೊಂದು ಓದಿದಾಗ ನಿಮ್ಗೆ ಏನೇ ಒಂದು ಖೇದ ಉಂಟಾಗಿದ್ರೆ ಮನಸ್ಸಿನಲ್ಲಿ ಏನಾದರೂ ಭರವಸೆ ಕಳ್ಕೊಳ್ಳೋಂಥ ಶಕ್ತಿ ಇದ್ದರೂ ಮತ್ತೆ ಪುನರ್ ಭರವಸೆ ಬರುವಂಥ ಶಕ್ತಿ ಅದಾಗಿದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಒಂದೇ ಒಂದು ವಿಚಾರಧಾರೆ ಆದೂರು ಪ್ರಕಾಶ್ರವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರವರು ಇವತ್ತೊಂದು ಇತಿಹಾಸ ಮಾಡ್ತಿದ್ದಾರೆ. ನಾನು ಮನದಾಳದ ಮಾತು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 40 ವರ್ಷಗಳಿಂದ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಲ್ಲ, ಸರ್ವ ಕ್ಷೇತ್ರದಲ್ಲೂ ನಾನು ಅನೇಕ ಕಾಯಕಗಳನ್ನು ಮಾಡಿ ಆತ್ಮತೃಪ್ತಿ ನನಗಿದೆ. ಆ ಆತ್ಮತೃಪ್ತಿ ನನಗಿದ್ದರೂ ನಾನು ಹೆಸರಿಗಾಗಿ ಮಾಡಬೇಕಂತ ನಾನಿಲ್ಲ. ಆ ವ್ಯಕ್ತಿಯ ವಿಚಾರ ಏನಂದರೆ, ಒಬ್ಬ ಆದರ್ಶ ವ್ಯಕ್ತಿ ಯಾರಾಗಿರಲಿ, GMR ಅಲ್ಲ, ಒಬ್ಬ ಆದರ್ಶ ವ್ಯಕ್ತಿ ಯಾರಾದರೂ ಸಮಾಜದಲ್ಲಿದ್ದು ಯಾವುದೋ ಕ್ಷೇತ್ರದ ಆದರ್ಶವಾಗಿ ಅವರು ಬದುಕ್ತಾ ಇದ್ದಾರೆ ಸಂಕೀರ್ಣ ಸಮಾಜದಲ್ಲಿ ಅಂದರೆ, ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಯುಕ್ತ ಮುಕ್ತ ಶಕ್ತ ವ್ಯಕ್ತಿಗಳು ಒಬ್ಬ ಸಂಭಾವಿತ ಮಹನೀಯರಿಗೆ ಕೊಟ್ಟಾಗ ಇದನ್ನು ನೋಡಿದಂತೆ ಇಲ್ಲಿರೋರು ಎಲ್ಲರೂ ಸಹ GMR ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಟ್ಟವ್ರೆ ಅಂದರೆ, ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡಬೇಕಾದ್ರೆ ಅವ್ರು ಯಾವ ರೀತಿ ಬದುಕಿ ನಾವು ಈ ಒಂದು ಸಮಾಜದಲ್ಲಿ ಆದರ್ಶವಾಗಿದ್ದಾರೆ, ಆ ರೀತಿಯ ಬದುಕು ನಾವು ಕಟ್ಕೊಂಡಾಗ ಈ ಸಮಾಜ ಉದ್ಧಾರ ಆಗುತ್ತೆ, ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತ ಒಂದು 10 ಮಂದಿ ನೋಡಿ. ಮಗು ಇದೆ, ಆಮೇಲೆ ಹೇಳ್ತಾರೆ ಇವ್ರ ಬಗ್ಗೆ. ನಾನು ಹೋಗಿದ್ದೆ ಅವ್ರ ಕಾಲೇಜಿಗೆ, ಆ ಮಗು ಸಾಧನೆ ನೋಡಿ ಬಂದೆ, ಫಸ್ಟ್ PUC ಹುಡುಗ. ನಾನು ಹೇಳ್ತಾ ಇರೋದು ಕೇಳಿಸ್ಕೊಂಡೆ. ನಮಗೆಲ್ಲ ಹೊರಗಡೆ ಕಣ್ಣಿದೆ ಅಷ್ಟೇ ಭೌತಿಕ, ಅದಕ್ಕೆ ಆಧ್ಯಾತ್ಮಿಕ ಕಣ್ಣು ಒಳಗಣ್ಣಿದೆ ಆ ಪುಣ್ಯಾತ್ಮನಿಗೆ, ದೈವ ಕಣ್ಣಿದೆ ಅವನಿಗೆ, ದೇವ್ರ ಕಣ್ಣಿದೆ ಆ ಮಗುಗೆ, ದೇವರ ಕಣ್ಣು ಇದೆ, ಕಿವಿ ಇದೆ. ಫಸ್ಟ್ ಚಪ್ಪಾಳೆ ತಟ್ಟಿದ ವ್ಯಕ್ತಿ. ಆ ರೀತಿಯಾಗಿ ಇದೆಲ್ಲ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಸರ್ ವಚನಗೌರ ಮಹನೀಯರು ನಮ್ಮ ಅಧ್ಯಕ್ಷರ ಒಂದು ದೂರವಾಣಿ ಕರೆಗೆ ನೀವು ಹೋಗೊಟ್ಟು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಭಾಳ ಗೌರವಾನ್ವಿತ ಬಂದು ಸ್ವಾಮಿ ವಿವೇಕಾನಂದರ ಒಂದು ಆದರ್ಶನೀಯವಾದಂಥ ವೇದಿಕೆಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾದ ಮುಗಿದ ಕೈ ಭಾಗ್ಯದಿಂದ ತುಂಬ ಹೃದಯದಿಂದ ವಂದಿಸಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಈಗಾಗಲೇ ಭಾಳ ಬೇಗ ವೇದಿಕೆಯನ್ನು ನಿರ್ಗಮಿಸಿದಂಥ JM ಜಯಲಕ್ಷ್ಮಿ ಮೇಡಮ್ನವರು, ಇದೇ ತಾಲೂಕಿನವರು, ಜಿಗಣಿಯವರು, ಇಲ್ಲೇ ನಮ್ಮಲ್ಲಿ BO ಆಗಿದ್ದರು. ನಾನು ನನ್ನ ತರಗತಿಗಳಿಗೆ ಅವ್ರು ಅಟೆಂಡ್ ಮಾಡಿದ್ದಾರೆ. ಡೈರೆಕ್ಟಲ್ಲಿ ನಾನು ಟ್ರೈನಿಂಗ್ ಕೊಡಬೇಕಾದ್ರೆ ಆವಾಗಲಿಂದನೂ ಅವರು ಭಾಳಷ್ಟು ಅಪ್ಯಾಯಮಾನತೆ ಇದೆ. ಅವ್ರಿಗೂ ಸಹ ನಮ್ಮ ಆದೂರು ಪ್ರಕಾಶ್ರವರು ತಾಲೂಕು ಮಟ್ಟದ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರಲ್ಲ, ಅವ್ರಿಗೆ ವಿಶೇಷ ಧನ್ಯವಾದಗಳು ಹೇಳ್ತೀನಿ. ಇದನ್ನು ತಮ್ಮೆಲ್ಲರ ಗಮನಕ್ಕೆ ಒಂದು ವಿಚಾರ ಹೇಳ್ತೀನಿ. ಯಾವೊಬ್ಬ ವ್ಯಕ್ತಿನೇ ಏನೇ ಸಾಧನ ಪೂರಕ ಶಕ್ತಿಯಾಗಿರಲಿ, ತಾವು ದಯವಿಟ್ಟು ಮುಂದಿನ ದಿನಗಳ ಆದರ್ಶವಾಗಿ ಯಾವುದೇ ಕ್ಷೇತ್ರದಲ್ಲಾಗಿ ಹಾಗೆ ವೀಕ್ಷಣೆ ಮಾಡಿ, ಆದೂರು ಪ್ರಕಾಶ್ರವರು ಹೆಂಗೆ ನನ್ನ ಒಂದು ವೀಕ್ಷಣೆ ಮಾಡಿ GMR ಅವರ ಆದರ್ಶಗಳು ಹಾಗೆ ಉಳಿಬೇಕಾದ್ರೆ ಅವರ ಒಂದು ಹೆಸರಲ್ಲಿ ಈ ರೀತಿ ವ್ಯಕ್ತಪಡಿಸ್ಬೇಕಂತ ಹೇಳಿ ಯೋಚನೆ ಮಾಡಿದ್ರು. ಇನ್ನು ಅಪಾರ ಸಂಖ್ಯೆಯಲ್ಲಿ ಇರೋರು ವಿವಿಧ ಕ್ಷೇತ್ರಗಳಲ್ಲಿ ಮಹಾನ್ ಸಾಧಕರಾಗಿದ್ದಾರೆ. ಅವರು ಹೋಗುವಂಥ ಹಾದಿ ಹೇಗಿದೆ, ಆ ಸಂಭಾವಿತತೆ ಹೇಗಿದೆ, ಆದರ್ಶ ಆಗಿದೆ, ಅದನ್ನು ಪರಿಶೀಲನೆ ಮಾಡಿ ಅಂಥ ವ್ಯಕ್ತಿಗಳನ್ನು ಗೌರವಿಸುವಂಥ ಕಾಯಕನು ನಮ್ಮ ಜವಾಬ್ದಾರಿ ಇದೆ ಅಂತ ನಾನಾದರೂ ಹೇಳ್ತಾ ಈ ಸಂದರ್ಭದಲ್ಲಿ